ಹೊನಗನಹಳ್ಳಿ, ಸವನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಎಸ್ಡಿಎಂಸಿ ಕಮಿಟಿಗಳನ್ನು ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದ ಆದೇಶವನ್ನು ತೆರವುಗೊಳಿಸಿ ಅನುಮೋದನೆಗೆ ಆಗ್ರಹಿಸಿ ಶಿಕ್ಷಣದಲ್ಲಿ ರಾಜಕೀಯ ತರಬೇಡಿ ಎಂದು ಸಚಿವ ಎಂಬಿ ಪಾಟೀಲ್, ಎಂಎಲ್ಸಿ ಸುನಿಲ್ಗೌಡ ಪಾಟೀಲ್ ರವರ ವಿರುದ್ಧ ಘೋಷಣೆ ಕೂಗುತ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ತೆರಳಿ ಬಿಒ ರವರಿಗೆ ಮನವಿ ಸಲ್ಲಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಮಾಡುತ್ತಿರುವ ಬಿಒ ಅಧಿಕಾರಿ ಅವರಿಗೆ, ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡುತ್ತಿರುವ ಬಿಒ ಅಧಿಕಾರಿ ಮೇಡಮ್ರವರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ರಾಜಕೀಯ ವ್ಯಕ್ತಿಗಳಿಗೆ, ಕೇಂದ್ರ ಸರ್ಕಾರದ ಮಾನ್ಯ ಮಂತ್ರಿಗಳು, ಸಚಿವರು ರಾಜಕೀಯ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ವಹಿಸುತ್ತಿರುವುದಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಸರ್, ಈಗಾಗಲೇ ಇದ್ರ ಬಗ್ಗೆ ನಮ್ಮ ಕಾರ್ಯಾಲಯಕ್ಕೆ ನಾವೇನು ಭಾಳ ಹೇಳೋದು ಹೋಗ್ತಿದ್ದಿಲ್ಲ. 24/3/2023 ತಮ್ಮ ಇಲಾಖೆಯ ಪ್ರತಿನಿಧಿಗಳ ಸಮ್ಮುಖದಲ್ಲಿ, ಪಾಲಕರ ಸಮ್ಮುಖದಲ್ಲಿ ರೆಸಿಡೆನ್ಸಿ ರಚನೆಯಾಗಿದ್ದು, ತಮ್ಮ ಇಲಾಖೆ ಅಧಿಕಾರಿಗಳು ತಮ್ಮ ವರದಿ ಮತ್ತು ಸಹಿ ಸಿಕ್ಕಾವೊಂದಿಗೆ ಕೊಟ್ಟಿದ್ದು ಇದೆ. ಅದು ತಮ್ಮ ಆಫೀಸಿಗೂ ಬಂದಿದ್ದಿದೆ. ಆದರೂ ಅದನ್ನು ರಾಜಕೀಯ ಪ್ರೇರಿತವಾಗಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ತಮ್ಮ ಈ ನಡವಳಿಕೆ ಸರಿ ಅನಿಸುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಶಾಲೆಯನ್ನು ನೀವೇ ಕಗ್ಗೊಲೆ ಮಾಡಿದರೆ ಹೇಗೆ? ಪ್ರಜಾಪ್ರಭುತ್ವ ಅದಕ್ಕಾಗಿ ಒಂದು ಕಾನೂನು ಮಾಡಿದೆ, ಪಾಲಕರ ಪರಿಷತ್ತನ್ನು ನೀವು ಕಗ್ಗೊಲೆ ಮಾಡ್ತಾ ಇದ್ದೀರಿ. ಯಾಕೆ ಹೇಳ್ರಿ? ಕಾರಣ ಪಾಲಕರ ಸಮಿತಿ ಬೇಕಾಗಿಲ್ವಾ? ಬೇಕಿಲ್ರಿ? ಸ್ಟೇಟ್ ಸೆಕ್ರೆಟರಿ ಅವರು ನಿಮಗೆ ಆದೇಶ ಮಾಡಿದ್ದಾರೆ, ಎಲ್ಲರಿಗೂ ಪಾಲಕ ಪರಿಷತ್ ಇಲ್ಲದೇ ಇದ್ದಲ್ಲಿ ಮಾಡಿ ಕಳಿಸ್ಬೇಕಂತ. ಮಾಡಿದ್ದನ್ನ ತಡೆ ಹಿಡಿದಿದ್ದೀರಾ. ತಮ್ಮ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಪಾಲಕರ ಸಮಿತಿ 3 ಸಭೆಯಲ್ಲಿ ಇದು ಯಾವ ನ್ಯಾಯ ಹೇಳಿ? ಏನೋ ತಮ್ಮಲ್ಲಿ ಎಷ್ಟೋ ರಾಜಕೀಯ ಒತ್ತಡಕ್ಕೆ ಮಾಡೋದು, ಎನ್ಕ್ವೈರಿ ಪರಿಶೀಲನೆ ವರದಿನೂ ಆಗೋಯ್ತು. ಇದರ ಅರ್ಥ ಏನು ಹೇಳ್ರಿ ನನಗೆ? ಈ ನಮ್ಮ ಪಬ್ಲಿಕ್ಕಿಗೆ ತೊಂದರೆ ಆಗಿದೆ ಹೇಳಿ. ನಮಗೂ ಪ್ರಜಾಪ್ರಭುತ್ವ ಹಕ್ಕಿದೆ, ಪಾಲಕರ ಪರಿಷತ್ ಇದ್ದೇವೆ, ಪಾಲಕರಿದ್ದೇವೆ. ನಾವು ನಿಮ್ಮನ್ನೇನು ಕೇಳಾಕತ್ತಿಲ್ಲ. ನಮ್ಮ ಶಾಲೆ ಅಭಿವೃದ್ಧಿ, ನಮ್ಮ ಶಾಲೆ ಆಡಳಿತ ದೃಷ್ಟಿಯಿಂದ ತೊಂದರೆ ಆಗ್ತಾ ಇದೆ. ನಿಮಗೇನು ತೊಂದರೆ ಆಗಲ್ಲ. ಅವಮಾನ ಮಾಡಿರ್ತಕ್ಕಂತಹ ಸುನಿಲ್ಗೌಡ ಪಾಟೀಲ್ ಅವರಿಗೆ, ಎಸ್ಡಿಎಂಸಿ ಆಯ್ಕೆಯಾಗಿರ್ತಕ್ಕಂಥ ಕಮಿಟಿಗೆ ದ್ರೋಹ ಮಾಡಿರ್ತಕ್ಕಂಥ ಎಂಬಿ ಪಾಟೀಲ್ ಅವರಿಗೆ, ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಯಾಗಿರ್ತಕ್ಕಂತಹ ಬಿಒ ಮೇಡಮ್ ರವರಿಗೆ, ರಾಜಕೀಯ ವ್ಯಕ್ತಿಗಳ ಹಠಕ್ಕೆ ಕುಳಿತಕ್ಕಂತಹ ಬಿಒ ಮೇಡಮ್ ರವರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏಕೆ ಬೇಕು? ಪಾಲಕರ ಪರಿಷತ್ತಿಗೆ ಅವಮಾನ ಮಾಡತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ ರಾಷ್ಟ್ರೀಯ ಹಬ್ಬಗಳಿಗೆ ತಡೆ ನೀಡತಕ್ಕಂಥ ಮೇಡಮ್ ಅವರಿಗೆ, ಸಮುದಾಯ ಮತ್ತು ಶಿಕ್ಷಣದ ಮಧ್ಯ ಇಲಾಖೆ ಒಳಗೆ ಎಂಎಲ್ಸಿ ಅವರು ಮನೆಯಲ್ಲಿ ಹೋಗಿ ಪಂಚಾಯಿತಿ ಅಧ್ಯಕ್ಷರನ್ನ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಇಬ್ಬರನ್ನು ಕರೆಸಿ, ಇಲ್ಲ ಇದು ಕಾನೂನುಬದ್ಧವಾಗಿ ಮೊದಲು ರಚನೆ ಮಾಡೋಕ್ಕಿಂತ ಪೂರ್ವದೊಳಗೆ, ಇದಕ್ಕೆ ರಚನೆ ಮಾಡೋಕ್ಕಿಂತ ಪೂರ್ವದೊಳಗೆ ಪಂಚಾಯತಿಯಿಂದ ಅನುಮೋದನೆ ಪಡೆದುಕೊಂಡಿಲ್ಲ. ಬಯಲ ನೋಡ್ರಿ ಸರ್ ನೀವು ಪಂಚಾಯತ್. ಸರ್, ನಾವು ಇವತ್ತಿನ ದಿವಸ ಮುಸ್ಕರ ಹಮ್ಮಿಕೊಂಡಿರೋ ವಿಷಯ ಏನಪ್ಪ ಅಂದ್ರೆ,
ನಮ್ಮ ಸರ್ಕಾರಿ MPS ಮತ್ತು KGS ಶಾಲೆ ಸವನಹಳ್ಳಿಯ SDMCಗಳ ರಚನೆ 2023 ಮಾರ್ಚ್ನಲ್ಲೇ ರಚನೆಯಾಗಿದ್ದು 3 ಸಭೆಗಳ ಕಾನೂನುಬದ್ಧವಾಗಿ ರಚನೆಯಾಗಿರ್ತಕ್ಕಂಥದ್ದು ಚುನಾವಣೆ ಮೂಲಕ ಪಾಲಕರ ಆಯ್ಕೆ ಮಾಡಿರ್ತಕ್ಕಂಥ ಕಮಿಟಿಗಳು 2 ಶಾಲೆಗೆ ಆಗ್ಯಾವ್ರಿ. ಆ ಒಂದು ಕಮಿಟಿಗಳನ್ನು ಅಧಿಕಾರವನ್ನು ಹತ್ತಿಕ್ಕುವ ಸಲುವಾಗಿ BO ಮೇಡಮ್ರವರಿಗೆ ರಾಜಕೀಯ ವ್ಯಕ್ತಿಗಳ ಒಂದು ಒತ್ತಡದಿಂದ BO ಮೇಡಮ್ರವರು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅನ್ನುವ ಒಂದು ಆದೇಶವನ್ನು 14/8/2023 ಆದೇಶ ಮಾಡಿದ್ರಿ. ಅಂದ್ರೆ ಮರುದಿವ್ಸ ಧ್ವಜಾರೋಹಣ ಇತ್ತು ರೀ, ಆಗಸ್ಟ್ 15. ಅದನ್ನು ತಡಿಬೇಕಾಗಿತ್ತು ಅವರಿಗೆ. ಆದ್ದರಿಂದ ಆ ಒಂದು ಆದೇಶವನ್ನು ಮಾಡಿದ್ರು. ಆ ಆದೇಶವನ್ನು ನಾವು ಪ್ರಶ್ನಿಸಿ ಬಂದು ಮನವಿ ಕೊಟ್ಟೆವು. ಇಲ್ಲರಿ ಹಿಂಗೆ ಮಾಡೋದು ತಪ್ಪಾಗ್ತದೆ, ನೀವು ಅದನ್ನು ಪರಿಶೀಲನೆ ಮಾಡಿ ಯೋಗ್ಯದ್ರೆ ಮಾಡಿರಿ, ಇಲ್ಲಾಂದ್ರೆ ರದ್ದುಪಡಿಸ್ರಿ ಅಂತ ಹೇಳಿದೆವು. ಮೇಡಮ್ ಅವ್ರು ಆಯ್ತು ರೀ ಪರಿಶೀಲನೆ ಮಾಡ್ತೀವಿ ಅಂತ ಆಗಸ್ಟ್ನಿಂದ ಮತ್ತು ಜನವರಿವರೆಗೂ ಸುಮ್ಮನೆ ಕೂತ್ರಿ. ಮತ್ತೊಂದು ದಿನ ಬಂದು ಇಲ್ಲ ಮೇಡಮ್ ಅವ್ರು ಏನು ಮಾಡಿದ್ರಿ 6 ತಿಂಗಳಾಯ್ತು ಅಂತ ಕೇಳಿದೆವು. ಅವ್ರು ಮೇಡಮ್ ಅವ್ರು ಏನು ಹೇಳಿದ್ರಿ, ಇಲ್ಲರಿ ಅದು ಇನ್ನೂ ಏನೂ ಮಾಡೋಕ್ಕಾಗಿಲ್ಲ, ನಿಮ್ದು ಒಂದು ಶಾಲೆ ಅದ ನಮಗತ್ತು. ಒಂದು ಶಾಲೆ ನಿಭಾಯಿಸ್ಲಿಕ್ಕೆ ಆಗದವರು ಇಡೀ ಶಿಕ್ಷಣ ಕ್ಷೇತ್ರ ತಾಲೂಕು ಹೆಂಗೆ ನಿಭಾಯಿಸ್ತಾರ ಇವರು ಅನ್ನೋ ಸಂಶಯ ನಮಗೆ. ಆದ್ದರಿಂದ ದಯವಿಟ್ಟು ಮೇಡಮ್ ಅವರ ನೀವು ರಾಜಕೀಯ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಇದು ಏನೈತಿ ಪಾಲಕರ ಸಭೆ ಒಳಗೆ ಕಾನೂನುಬದ್ಧವಾಗಿ ರಚನೆ ಆಗ್ಯದ ಬಯಲಾ ಪ್ರಕಾರ, ಅದಕ್ಕೆ ಅನುಮೋದನೆ ಕೊಡ್ರಿ ಅಂತ ಕೇಳಿದೆವು. ಅವ್ರು ಅದಕ್ಕೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮತ್ತು BO ಮೇಡಮ್ರವ್ರನ್ನ ಮತ್ತು ಕೆಲವೊಂದು ಇವ್ರನ್ನ ಕರೆಸ್ಕೊಂಡು MLC ಅವರ ಸಮ್ಮುಖದೊಳಗೆ ಮತ್ತೊಂದು ಲೆಟರ್ ಸಹಿ ಮಾಡಿಸ್ಕೊಂಡು ಈಗ ಮತ್ತೆ ತಾತ್ಕಾಲಿಕ ತಡೆ ನೀಡೇವು, ಅದು ನೀಡೇವು, ಇದು ನೀಡೇವು ಅಂತ ಹೇಳ್ತಾರೆ. ಅಂದ್ರೆ ಇವ್ರ ಉದ್ದೇಶ ಏನು? ಕಾನೂನಕ್ಕೆ ಈ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಒಂದು ಬೈಲಾ SDMC ಬೈಲಾವನ್ನು ಅವರು ಗೌರವಿಸ್ತಾ ಇಲ್ಲ. ಅಂದ್ರೆ ಇವರು ಪ್ರಜಾಪ್ರಭುತ್ವ ವಿರೋಧಿ, ಕಾನೂನು ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಧೋರಣೆಯನ್ನು ಇವರು ಅನುಸರಿಸ್ತಾ ಇದ್ದಾರೆ. ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟ, ಇಲ್ಲಿ ಇರ್ತಕ್ಕಂತಹ ಭೂದಾನಿಗಳಿರಲಿ ಮತ್ತು ಪಾಲಕರಿರಲಿ ಪೋಷಕರಿರಲಿ ಬಂದು ಆಗಮಿಸಿರ್ತಕ್ಕಂತಹ ಉದ್ದೇಶ ಈ ಶಾಲೆ ಒಳಗೆ ರಾಜಕೀಯ ಬೆಳೆಸೋದು ಬೇಡ. ಶಾಲೆಗಳು ಮುಕ್ತವಾಗಿರಲಿ, ಸಮುದಾಯ ಮತ್ತು ಮಕ್ಕಳು ಶಿಕ್ಷಕರು ಒಂದು ಅನ್ಯೋನ್ಯತೆಯಿಂದ ಶಿಕ್ಷಣವನ್ನು ಬೆಳೆಸೋ ಉದ್ದೇಶದಿಂದ ನಾವು ಈ ಮನವಿ ಕೊಡಕ್ಕೆ ಬಂದೆವು. ದಯವಿಟ್ಟು ಈ ಮನವಿಯನ್ನು ಪುರಸ್ಕರಿಸುವಂತೆ BO ಮೇಡಮ್ ಅವರಿಗೆ ಮನವಿ ಮಾಡ್ಕೋತೇವೆ. ಈ ಒಂದು ಮನವಿಯನ್ನು ಪುರಸ್ಕರಿಸಿ ಈ 2 SDMCಗಳಿಗೆ ಅನುಮೋದನೆ ನೀಡಬೇಕೆಂದು ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.